ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಎರಡು ಆಶ್ಚರ್ಯಗಳು ನಡೆದವು. ಒಂದು, ಗೋಲ್ಡ್ ಸುರೇಶ್ ಅವರು ಮನೆಯ ಪ್ರಾಬ್ಲಮ್ ಇಂದ ಮನೆಯಿಂದ ಆಚೆ ಹೋಗಿದ್ದು. ಮತ್ತೊಂದು, ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿದ್ದಂತಹ ಶಿಶಿರ್ ಅವರನ್ನ ಎಲಿಮಿನೇಷನ್ ಮಾಡಿದ್ದು. ಸೊ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ಶಿಶಿರ್ ಅವರ ಅಭಿಮಾನಿಗಳು. ಹಲವಾರು ಜನ ಕಮೆಂಟ್ ಹಾಕ್ಬಿಟ್ಟು ತಿಳಿಸ್ತಾನೆ ಇದ್ದಾರೆ, ಅವ್ರು ಹೋಗ್ಬಾರ್ದಿತ್ತು, ನಾವು ಇನ್ಮೇಲೆ ಬಿಗ್ ಬಾಸ್ ಅನ್ನ ನೋಡಲ್ಲ, ಇದೆಲ್ಲ ಫೇಕ್ ನ್ಯೂಸ್ ಅಂತಾನು ಕೂಡ ನಿನ್ನೆನೆ ಹೇಳ್ತಾ ಇದ್ರು. ಯಾಕಂದ್ರೆ ನಾವು ಎಪಿಸೋಡ್ಗೂ ಮುಂಚೆನೆ ಶಿಶಿರ್ ಅವರು ಔಟ್ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ವಿ, ಅದು ಅದ್ಭುತವಾಗಿ ಓಡಿದೆ. ಅದರಿಂದಾಗಿ ಅಲ್ಲಿದ್ದಂತಹ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜನ ನಮ್ಮ ವಿಡಿಯೋಗಳಿಗೂ ಬೈಕೋತಿದ್ರು, ಇದು ಫೇಕ್ ನ್ಯೂಸ್ ಅಂತ ಹೇಳಿ. ಮತ್ತೆ ನಂತರ ಬಿಗ್ ಬಾಸ್ ಅಲ್ಲಿ ಅನೌನ್ಸ್ ಆದ ನಂತರ ಅಲ್ಲಿ ಬಂದ್ಬಿಟ್ಟು ಇದೆಲ್ಲ ಫೇಕ್ ನ್ಯೂಸ್, ನಾವ್ ಇನ್ಮೇಲೆ ಬಿಗ್ ಬಾಸ್ ನೋಡಲ್ಲ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾ ಇದ್ರು. ಬಟ್ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಜಗಳಗಳಿಂದ ಕೂಡಿದೆ. ಹೌದು, ಇಬ್ರು ಮನೆಯಿಂದ ಆಚೆ ಹೋದ ನಂತರ ಗೌತಮಿಗೆ ಮತ್ತೆ ಮಂಜಣ್ಣಂಗೆ ಇಬ್ರಿಗೂ ಕಿವಿ ಮಾತನ್ನ ಹೇಳೋಗಿದ್ರು ಕಿಚ್ಚ ಸುದೀಪ್, ಇಂಡಿವಿಜುವಲ್ ಆಗಿ ಆಡಿ ಅಂತ ಹೇಳಿ. ಮೊದಲ ಬಾರಿಗೆ ಗೌತಮಿ ಅವರು ಮನೆಯ ಒಬ್ಬ ಸದಸ್ಯನ ಜೊತೆಗೆ ದೊಡ್ಡ ಜಗಳಕ್ಕೆ ಇಳಿದಿದ್ದಾರೆ. ಅದು ಬೇರೆ ಯಾರು ಅಲ್ಲ, ರಜತ್ ಅವರು. ಸೊ ಸಿಕ್ಕಾಪಟ್ಟೆ ಕೋಪಿಷ್ಟ ಆಗಿರುವಂತಹ ರಜತ್ ಅವ್ರನ್ನ ಗೌತಮಿ ಅವರು ಕ್ಲಾಸ್ ತಗೊಂಡ್ರು. ಬಟ್ ರಜತ್ ಅವರು ಯಾವುದಕ್ಕೆ ಜಗದೆ ಹಿಗ್ಗಮುಗ ಬೈದಾಕ್ಬಿಟ್ಟಿದ್ದಾರೆ ಗೌತಮಿ ಅವ್ರಿಗೆ. ಸೊ ಘಟನೆ ಏನ್ ನಡೀತಾ ಅಂತ ಹೇಳಿದ್ರೆ, ಇವತ್ತು ಬಿಗ್ ಬಾಸ್ ಅವರು ಮನೆಯನ್ನೆಲ್ಲಾನು ಕೂಡ ಗಲೀಜನ್ನ ಮಾಡಿ ಹಾಕ್ಬಿಟ್ಟಿದ್ದಾರೆ. ಸೊ ಮನೆ ಮಂದಿಗೆ 40 ನಿಮಿಷ ಟೈಮ್ ಕೊಟ್ಟಿದ್ದಾರೆ, ಅಷ್ಟರೊಳಗೆ ಎಲ್ಲಾನು ಕ್ಲೀನ್ ಮಾಡಬೇಕು ಅಂತ ಹೇಳಿ. ಸೊ ಏನಕ್ಕಂತ ಹೇಳಿದ್ರೆ, ಯಾವುದೋ ಒಂದನ್ನ ಮನೆ ಮಂದಿ ಕಳ್ಕೊಂಡಿದ್ದಾರೆ. ಅದು ಲಕ್ಸುರಿ ಬಜೆಟ್ ಇರ್ಬೋದು, ಮನೆಯ ತರಕಾರಿಗಳೆಲ್ಲಾನು ಕೂಡ ಸೇರಿಸಿರ್ಬೋದು. ಬಟ್ ಅದನ್ನೆಲ್ಲ ಕಳ್ಕೊಂಡಿದ್ದಾರೆ. 40 ನಿಮಿಷದಲ್ಲಿ ಕ್ಲೀನ್ ಮಾಡಿದ್ರೆ ಅದನ್ನೆಲ್ಲ ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮನೆ ಮಂದಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಜೋರವಾಗಿ ಹಾಗೆ ಕ್ಲೀನ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಬಟ್ ರಜತ್ ಅವರು ಬಂದು ಸೋಫಾದ ಮೇಲೆ ಕೂತ್ಕೊಂಡಿರ್ತಾರೆ, ಕೆಲಸವನ್ನೇ ಮಾಡ್ತಾ ಇರಲ್ಲ. ಆಗ ರಜತ್ ಅವ್ರು ಹೇಳ್ತಾರೆ ಗೌತಮಿಯನ್ನ ನೋಡ್ಬಿಟ್ಟು, ನಾನು ಒಬ್ಬನೇ ಇಲ್ಲಿ ಕೂತಿರೋದು ನೋಡಿ ಸಿಕ್ಕಾಪಟ್ಟೆ ಉರಿ ಹತ್ಕೊಂಡಿರ್ಬೇಕೇನೋ ಇವಳಿಗೆ ಅಂತ ಹೇಳ್ತಾರೆ. ಸೊ ಆಗ ಗೌತಮಿ ಅವ್ರು ಹೇಳ್ಬಿಡ್ತಾರೆ, ತಿನ್ನೋದಲ್ಲ, ಸುಮ್ನೆ ಕೂತ್ಕೊಳ್ಳೋದಲ್ಲ, ಡೈಲಾಗ್ ಹೊಡೆಯೋದಲ್ಲ, ಹಣ್ಣುಗಳನ್ನ ದಬ ದಬ ತಿನ್ನೋದಲ್ಲ, ಕೆಲಸನೂ ಮಾಡಬೇಕು ಅಂತ ಹೇಳಿ. ಸೊ ಆಗ ರಜತ್ ಅವ್ರು ಹೇಳ್ತಾರೆ, ಏನ್ ನಾನು ಕುತ್ಕೊಳ್ಳೋದು ಉರ್ಕೋತಿದ್ಯಾ, ನಿಮ್ ಮನೆಯಿಂದ ತಂದು ಹಾಕ್ತಿದ್ಯಾ ನನಗೆ ಹಣ್ಣುಗಳನ್ನ, ನಾನು ಏನಾರು ಮಾಡ್ಕೋತೀನಿ ಅಂತ ಹೇಳ್ತಾರೆ. ನೀನು ಈ 12 ವಾರದಿಂದ ಏನ್ ಮಾಡ್ಕೊಂಡ್ ಬಂದಿದೆ ಅಂತ ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಬರೀ ಡೈಲಾಗ್ಗಳನ್ನ ಹೊಡ್ಕೊಂಡು ಇಲ್ಲಿ ತನಕ ಬಂದಿರೋದು ನಾನು ನೋಡಿದ್ದೀನಿ ಅಂತ ಹೇಳಿ ಗೌತಮಿ ಕೂಡ ಹೇಳ್ತಾರೆ. ನಿಂತರ ನಾನು ಬಕೆಟ್ ಇಟ್ಕೊಂಡು 12 ವಾರ ಉಳ್ಕೋಬೇಕು ಅಂತ ಹೇಳಿ ಇವ್ರಿಗೆ ಬಕೆಟ್ ಇಟ್ಕೊಂಡು ನಾನು ಇಲ್ಲಿವರೆಗೂ ಬಂದಿಲ್ಲ ಅಂತಾನು ಕೂಡ ರಜತ್ ಹೇಳಿದ್ದಾರೆ. ಅದರಿಂದಾಗಿ ಮಂಜು ಕೂಡ ರಜತ್ ಅವ್ರನ್ನ ಬೈಯುವಂತ ಕೆಲಸವನ್ನ ಇಲ್ಲೂ ಕೂಡ ಮಾಡಿದ್ದಾರೆ. ರಜತ್ ಅವರು ಹಾಗೂ ಗೌತಮಿ ಅವರು ಇಬ್ರು ಕೂಡ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಗಲಾಟೆಯನ್ನು ಶುರು ಮಾಡಿದ್ದಾರೆ. ನಿಮ್ ಮನೆಯಿಂದ ತಂದು ಹಾಕಿಲ್ಲ ಅಂತಾನು ಹೇಳ್ತಿದ್ದಾರೆ. ಬಕೆಟ್ ಇಟ್ಕೊಂಡಿರೋದನ್ನ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಅಂತಾನು ಕೂಡ ಗೌತಮಿಗೆ ಅಳುವ ಸಿಚುವೇಶನ್ಗೆ ರಜತ್ ಅವರು ತಂದು ಬಿಟ್ಟಿದ್ದಾರೆ. ಸೊ ಇವೆರಡರ ಜಗಳದಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.